ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವಂಥ ಟೊಮ್ಯಾಟೊ ಪಚಡಿ ರೆಸಿಪಿನ ತೋರಿಸಿ ಕೊಡಾಕತ್ತೇನೆ ರೀ. ಬಾಯಿ ರುಚಿ ಕೆಟ್ಟೈತಿ, ಬಾಯಿಗೇನು ಸೇರ್ತಾ ಇಲ್ಲ ಅಂದಾಗ ಈ ಪಚಡಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಇದರ ರುಚಿಗೆ ನೀವು ಫಿದಾ ಆಗೋದಂತೂ ಗ್ಯಾರಂಟಿ, ಅಷ್ಟು ರುಚಿಯಾಗಿ ಇರ್ತೈತಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿದ್ರಿ ಅಂದ್ರೆ ನೀವು ಪಲ್ಯ ಮತ್ತು ಸಾಂಬಾರನ್ನ ಮಾಡೋದನ್ನೇ ಮರಿತೀರಿ, ಅಷ್ಟೊಂದು ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ಬರೀ ಹೆಂಗಿದ್ರೆ ತಡ ಯಾಕೆ ಮಾಡೋನು, ಈ ಪಚಡಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ರೆಸಿಪಿನ ಮಾಡೋಕೆ ಫಸ್ಟ್ ನಾನಿಲ್ಲೇ ಒಂದು ಅರ್ಧ kg ಅಷ್ಟು ಟೊಮ್ಯಾಟೊ ಹಣ್ಣು ತೊಗೊಂಡೇನ್ರಿ. ಈ ಟೊಮ್ಯಾಟೊ ಹಣ್ಣು ಪೂರ್ತಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಒಂದು 4ರಿಂದ 5 ಆದರೂ ಸಾಕಾಗ್ತೈತಿ. ಇಲ್ಲಾಂದ್ರೆ ಜಾಸ್ತಿ ಪ್ರಮಾಣದಾಗ ಮಾಡೋದಾದ್ರೆ ಒಂದು ಸ್ವಲ್ಪ ಜಾಸ್ತಿನ ಟೊಮ್ಯಾಟೊ ಹಣ್ಣು ತೊಗೊಳ್ರಿ. ಪೂರ್ತಿ ಈ ರೀತಿ ಕೆಂಪಗಾದಂಥ ಟೊಮ್ಯಾಟೊ ಹಣ್ಣು ತೊಗೊಳ್ಬೇಕು. ಈ ಟೊಮ್ಯಾಟೊ ಹಣ್ಣು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಫಸ್ಟು. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ಎಲ್ಲ ಟೊಮ್ಯಾಟೊ ಹಣ್ಣು ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ. ಇವಾಗ ಇವನ್ನ ಒಂದು ಮಿಕ್ಸಿ ಜಾರೊಳಗೆ ಪೂರ್ತಿ ಟೊಮ್ಯಾಟೊ ಹಣ್ಣು ಸೇರಿಸ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿ ಇಟ್ಕೊಂಡಂಥ ಟೊಮ್ಯಾಟೊ ಹಣ್ಣು ಮಿಕ್ಸಿ ಜಾರೊಳಗೆ ಸೇರಿಸಾಗಿಂದ ಇದಕ್ಕೆ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಂಥ ಹುಣಸೆ ಹಣ್ಣು ನಾನಿಲ್ಲೇ ಸೇರಿಸ್ಕೊಳಕತ್ತೀನಿ. ಹುಣಸೆ ಹಣ್ಣು ಸೇರಿಸಿ ಆಗಿಂದ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ಸೇರಿಸ್ಕೊಳ್ಬೇಕು. ಬೆಳ್ಳುಳ್ಳಿ ಹೆಸಳನ್ನ ಸೇರಿಸಿ ಆಗಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನ ಸೇರಿಸ್ಕೊರಿ. ಇವಾಗ ಇದಕ್ಕೆ ನಾನಿಲ್ಲೇ 3 ಟೀ ಸ್ಪೂನಷ್ಟು ಅಚ್ಚ ಖಾರ ಪುಡಿನ ಸೇರಿಸ್ಕೊಳಕತ್ತೀನಿ. ನೀವು ಖಾರ ಪುಡಿ ಬದಲಿಗೆ ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು. ಆದ್ರೆ ಖಾರ ಪುಡಿನ ಸೇರಿಸೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರ್ತೈತ್ರಿ ಮತ್ತು ರುಚಿನೂ ಅಷ್ಟೇ ಟೇಸ್ಟಿಯಾಗಿ ಇರ್ತೈತಿ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಇದಕ್ಕೆ ನೀರದು ಏನೂ ಸೇರಿಸ್ಕೊಳ್ಬಾರ್ದು. ಹಾಗೆ ಇದನ್ನು ಈ ರೀತಿ ಪೇಸ್ಟಾಗಿ ಮಾಡ್ಕೊಂಡು ತೊಗೊಂಡು ಬರಬೇಕು. ಸ್ವಲ್ಪ ತರಿಯಾಗಿ ಇರಬೇಕು, ಪೂರ್ತಿ ನೈಸಾಗಿ ಇದು ಪೇಸ್ಟ್ ಆಗಬಾರ್ದು. ಇವಾಗ ನೋಡ್ರಿ, ಇದು ಪೂರ್ತಿಯಾಗಿ ರೆಡಿ ಆಗೈತಿ. ಇವಾಗ ಇದಕ್ಕೆ ಒಗ್ಗರಣೆನ ಕೊಟ್ಕೊಳ್ಬೇಕು. ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆಗಿಂದ ಒಂದು 3ರಿಂದ 4 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಸ್ವಲ್ಪ ಅಡುಗೆ ಎಣ್ಣೆ ಕಡಕ್ಕಾಗಿ ಕಾದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆ ನಂತರ ಇದಕ್ಕೆ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಹೆಸಳನ್ನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವನ್ನೆಲ್ಲ ಫ್ರೈ ಮಾಡುವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಇವು ಫ್ರೈ ಆಗಿದಾವು ಅಂದಾಗ ಅದಕ್ಕೆ ಈಗ 1-2 ಒಣ ಮೆಣಸಿನ್ಕಾಯಿನ ನಾನಿಲ್ಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳಕತ್ತೇನಿ. ಇದೆಲ್ಲ ಫ್ರೈ ಆಗಿಂದ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ಇದು ನೆನಪಿರಲಿ, ಇದೆಲ್ಲ ಸೀದ್ ಹೋಗಬಾರ್ದು. ಆ ರೀತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಂದ್ರೆ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಇಂಗನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳತ್ತೇನಿ. ನೋಡ್ರಿ, ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಟೊಮ್ಯಾಟೊ ಪೇಸ್ಟ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ರಿ, ಇಲ್ಲಿ ನಾನು ಕೂಡ ಕ್ಲೀನಾಗಿ ಟೊಮ್ಯಾಟೊ ಪೇಸ್ಟ್ನ ಸೇರಿಸ್ಕೊಳಕತ್ತೇನಿ. ಈ ರೀತಿ ಟೊಮ್ಯಾಟೊ ಪೇಸ್ಟ್ನ ಸೇರಿಸ್ಕೊಳ್ಳುವಾಗ ನೀರದು ಯೂಸ್ ಮಾಡಬಾರ್ದು. ಹಂಗೆ ಇದನ್ನು 1 ಸ್ಪೂನ್ ತೊಗೊಂಡು ಎಲ್ಲ ಟೊಮ್ಯಾಟೊ ಪೇಸ್ಟ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ಟೊಮ್ಯಾಟೊ ಪೇಸ್ಟ್ನ ಸೇರಿಸ್ಕೊಂಡಾಗಿಂದ 1 ಸ್ಪೂನ್ ತೊಗೊಂಡು ಇದನ್ನು ಪೂರ್ತಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಒಂದು 3ರಿಂದ 4 ನಿಮಿಷ ಇದನ್ನು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಫ್ರೈ ಮಾಡಬೇಕು. ಇದು ಒಂದು 5ರಿಂದ 10 ನಿಮಿಷ ಎಣ್ಣೆ ಒಳಗೆ ಕುದಿಬೇಕ್ರಿ. ಆ ರೀತಿ ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಕುದಿ ಬಂದ ನಂತರ ಇದು ಸೈಡೆಲ್ಲ ಎಣ್ಣೆನ ರಿಲೀಸ್ ಮಾಡೋಕೆ ಸ್ಟಾರ್ಟ್ ಆಗ್ತೈತಿ. ಆವಾಗ ಇದು ಟೊಮ್ಯಾಟೊ ಪಚಡಿ ರೆಡಿ ಆಗೈತೆ ಅಂತ ಹೇಳಿ ಅರ್ಥ. ನೋಡ್ರಿ, ಇವಾಗ ನಾನು ಎಣ್ಣೆ ಒಳಗೆ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು 3ರಿಂದ 4 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಾಕತ್ತೇನಿ. ಇವಾಗ ನೋಡ್ರಿ, ನಾನಿಲ್ಲೇ 3 ನಿಮಿಷ ಬಿಟ್ಟ ನೋಡಾಕತ್ತೇನಿ. ನೋಡ್ರಿ, ಈ ರೀತಿ ಕುದಿ ಬಂದಿಂದ ಸೈಡೆಲ್ಲ ಎಣ್ಣೆ ರಿಲೀಸ್ ಆಗ್ತೈತಿ. ಆ ರೀತಿ ಎಣ್ಣೆ ರಿಲೀಸ್ ಆಗೋ ತನಕ ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು. ನೋಡ್ರಿ, ಇವಾಗ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆದ ನಂತರ ಟೊಮ್ಯಾಟೊ ಪಚಡಿ ಕಲರು ಸ್ವಲ್ಪ ಚೇಂಜ್ ಆಗೈತಿ. ನೋಡತ್ತಿರ್ಬೋದು ನೀವು, ಸೈಡೆಲ್ಲ ಎಣ್ಣೆ ರಿಲೀಸ್ ಆಗತ್ತೈತೆ ಅಂಥೇಳಿ. ನಾವು ಇದು ಎಣ್ಣೆ ರಿಲೀಸ್ ಆಗೋ ತನಕ ಇದನ್ನು ಕುದಿಸ್ಕೊಳ್ಬೇಕಾಗ್ತೈತಿ. ಉರಿನ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊಂತ ಇದನ್ನು ಕುದಿಸ್ಕೊಳ್ಬೇಕು. ತಳ ಅಂಟಾಕ ಇದನ್ನು ಬಿಡಬಾರ್ದು. ನೋಡ್ರಿ, ಇವಾಗ ಟೊಮ್ಯಾಟೊ ಪೇಸ್ಟು ರೆಡಿ ಆಗೈತಿ.
ನಾನು ಕೂಡ ಇಲ್ಲಿ ಈ ಟೊಮ್ಯಾಟೊ ಪಚಡಿನ ಮತ್ತೊಂದು ಸಲ ಒಂದು ಮುಚ್ಚಳನ ಮುಚ್ಚಿ ಮತ್ತು ಒಂದು 3ರಿಂದ 4 ನಿಮಿಷ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳಕತ್ತೇನಿ. ನೋಡ್ರಿ ಇವಾಗ ಮುಚ್ಚಳನ ತೆಗೆದು ತೋರ್ಸಾಕತ್ತೀನಿ. ನೀವು ನೋಡತ್ತಿರ್ಬೋದು ಸೈಡ್ ಎಲ್ಲ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗೈತಿ. ಈ ರೀತಿ ಆಗುತ್ತನಾನು ನಾವು ಇದನ್ನು ಕುದಿಸ್ಕೊಳ್ಬೇಕಾಗ್ತತಿ. ಇವಾಗ ಈ ಟೊಮ್ಯಾಟೊ ಪಚಡಿ ರೆಡಿ ಆಯಿತು. ಇದನ್ನು ಆರಾಮಾಗಿ ಒಂದು 3ರಿಂದ 4 ದಿನ ಫ್ರಿಜ್ ಒಳಗೆ ಇಟ್ಕೊಂಡು ಆರಾಮಾಗಿ ಇದನ್ನು ತಿನ್ಬೋದು. ಸ್ವಲ್ಪ ಕೂಡ ಕೆಡೋದಿಲ್ಲ. ಇದರಲ್ಲಿ ನೀರು ಸ್ವಲ್ಪ ಕೂಡ ಯೂಸ್ ಮಾಡ್ತಾ ಇದ್ರೆ ಇದನ್ನು 1 ವಾರದ ತನಕನೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇವಾಗ ಇದಕ್ಕೆ ಕೊನೆಯದಾಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನಿಲ್ಲೇ ಗರಂ ಮಸಾಲೆನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ನೀವು ಉಪ್ಪನ್ನು ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊರಿ. ನಾನು ಫಸ್ಟ್ ಈ ಟೊಮ್ಯಾಟೋನ ಮಿಕ್ಸಿ ಮಾಡುವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ದು ಅದು ಕರೆಕ್ಟಾಗಿ ಆಗೈತಿ. ನೀವು ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊರಿ. ನೋಡಿ ಇವಾಗ ತುಂಬ ಸಿಂಪಲ್ ಆಗಿ ಐತ್ರಿ. ಕೇವಲ 5ರಿಂದ 10 ನಿಮಿಷದೊಳಗೆ ಆಗುವಂಥ ರೆಸಿಪಿ. ಬಾಯಿಗೆ ಕೆಟ್ಟೈತಿ, ಬಾಯಿಗೇನು ಸೇರ್ತಾ ಇಲ್ಲ, ಹುಷಾರಿಲ್ಲ ಅಂದಾಗ ಈ ಟೊಮ್ಯಾಟೊ ಪಚಡಿನ ಮಾಡಿರಿ. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಪ್ರತಿಯೊಂದಕ್ಕೂ ಸೂಪರ್ ಆಗಿರುವ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.